ಶಾಕ್ ಆಗುತ್ತಾ ಹಾಗಾದ್ರೆ ಮಹಾಗಠಬಂಧನ್ಗೆ ಅನ್ನುವಂಥದ್ದು? ತೇಜಸ್ವಿ ಯಾದವ್ಗೆ ಮತದಾರ ಗೆಲುವನ್ನ ಕೊಡ್ತಾನ ಅನ್ನೋದು ಸ್ಟಿಲ್ ಡೌಟ್ಫುಲ್. ಯಾಕಂತಂದ್ರೆ ಸಮೀಕ್ಷೆಗಳ ಭವಿಷ್ಯ ಏನಾದ್ರೂ ಒಂದ್ ವೇಳೆ ನಿಜ ಆದ್ರೆ ತೇಜಸ್ವಿ ಯಾದವ್ಗೆ ಹಿನ್ನಡೆ ಆಗಲಿದೆ ಅಂತ ಹೇಳಲಾಗ್ತಾ ಇದೆ. ಏನಾಗಲಿದೆ ಹಾಗಾದ್ರೆ? ರಿಸಲ್ಟ್ ಬಂದ ಮೇಲೆನೆ ಖಚಿತವಾಗಿ ಹೇಳೋದಕ್ಕೆ ಸಾಧ್ಯ. ಆದ್ರೆ ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ NDAಗೆ ಗೆಲುವಿನ ಹಾರ ಹಾಕ್ತಾರೆ ಮತದಾರರು ಅಂತ. ಏನಾಗತ್ತೆ ಅನ್ನೋದು ಕೆಲವು ಸಮೀಕ್ಷೆ, ಅಂತಿಮವಾಗಿ ಬಂದಿರತಕ್ಕಂತ ಒಂದೆರಡು ಸಮೀಕ್ಷೆ ಹೇಳಿದೆ ಫೋಟೋ ಫಿನಿಶ್ ಆಗಬಹುದು ಅಂತ. ಗ್ಯಾರಂಟಿ ಬಿಟ್ಟು NDA ಕೈ ಹಿಡಿತಾನ ಮತದಾರ? ಕರ್ನಾಟಕದಲ್ಲಿ ಇಷ್ಟೊಂದು ಜನಪ್ರಿಯ ಆಗಿರುವಂತಹ ಗ್ಯಾರಂಟಿ ಸ್ಕೀಮ್ಗಳು ಬಿಹಾರದ ಚುನಾವಣೆಯಲ್ಲಿ ಮ್ಯಾಜಿಕ್ ಮಾಡತ್ತಾ ಇಲ್ವಾ? ಯಾಕಂತಂದ್ರೆ ಅಲ್ಲಿ ಬಿಹಾರದ ಗ್ಯಾರಂಟಿ ಯಾವ್ದಪ್ಪ ಅಂತಂದ್ರೆ ನಿತೀಶ್ ಕುಮಾರ್ ಕಳೆದ 9 ಅವಧಿಯಲ್ಲಿ ಬಿಹಾರದ ಗ್ಯಾರಂಟಿಯಾಗಿ ಅವರೇ ಗ್ಯಾರಂಟಿ ಕಿಂಗ್ ಆಗ್ಬಿಟ್ಟಿದ್ದಾರೆ ಅಲ್ಲಿ. ಹಾಗಾಗಿ ನಿತೀಶ್ ಕುಮಾರ್ನ ಅಟ್ಸುಲ್ವಕ್ಕೆ ಕೈ ಬಿಡ್ತಾನ ಬಿಹಾರದ ಮತದಾರ? ಗೊತ್ತಿಲ್ಲ. ಅಲ್ಲಿ ಬಿಜೆಪಿ ಅಥವಾ NDA ಮೈತ್ರಿಕೂಟ ಕೂಡ ಎಲ್ಲೂ ಇಟ್ ಹ್ಯಾಸ್ ನೋವೇರ್ ಫಾಲನ್ ಬಿಹೈಂಡ್, ಎಲ್ಲೂ ಹಿಂದೆ ಬಿದ್ದಿಲ್ಲ ಅಲ್ಲಿ ಮತದಾರರಿಗೆ ಭರವಸೆಗಳನ್ನ ಕೊಡೋದ್ರಲ್ಲಿ. ಹಾಗಾಗಿ ಭರವಸೆಗಳ ಮಹಾಪೂರ ಎರಡೂ ಕಡೆಯಿಂದ ಹರಿದಿದೆ. ಮತದಾರ ಏನ್ ಮಾಡ್ತಾನೆ ಅನ್ನೋದು ಕುತೂಹಲ. ಒಂದು ಸುಸ್ಥಿರ, ಒಂದು ಕಾಲದಲ್ಲಿ ಜಂಗಲ್ ರಾಜ ಆಗಿದ್ದಂತಹ, ರೌಡಿ ರಾಜ್ಯ ಆಗಿದ್ದಂತಹ ಬಿಹಾರವನ್ನ ತಕ್ಕಮಟ್ಟಿಗಾದ್ರೂ ಓಕೆಪಾ ಅನ್ನೋಂಥ ಪರಿಸ್ಥಿತಿಗೆ ತಂದಿದ್ದು ನಿತೀಶ್ ಕುಮಾರ್ ಪರವಾಗಿ ಸಾಕಷ್ಟು ಒಲವು ಅಲ್ಲಿನ ಮತದಾರರಲ್ಲಿ ಇದೆ. ಹಾಗಾಗಿ ಈಗ NDAಗೆ ಗೆಲುವಿನ ಒಂದು ಹಾದಿ ಸುಗಮ ಅಂತ ಈ ಸಮೀಕ್ಷೆಗಳು ಹೇಳಿದ್ದಾವೆ. ಈ ಸಾರಿ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗಿರೋದು ನೋಡಿದ್ರೆ, ಯೂಶುವಲಿ ಎಲ್ಲೆಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಶೇಕಡಾವಾರು ಅತ್ಯಂತ ಹೆಚ್ಚಾಗುತ್ತೋ, ಆವರೇಜ್ಗಿಂತ ಬಹಳ ಜಾಸ್ತಿ ಆಗುತ್ತೋ, ಅಲ್ಲೆಲ್ಲ ಬಿಜೆಪಿಗೆ ಅಥವಾ NDAಗೆ ಅನುಕೂಲ ಆಗಿರೋದು ಎಲೆಕ್ಷನ್ ಪ್ಯಾಟರ್ನ್. ಅದು ನಾವು ನೋಡಿದೀವಿ ಆ ಥರದ ಎಲೆಕ್ಷನ್ ಪ್ಯಾಟರ್ನ್ನ. ಸೊ ಬಿಹಾರದಲ್ಲೂ ಅದೇ ಆಗತ್ತಾ? ಕಾದು ನೋಡ್ಬೇಕು. ಬಿಹಾರದ ಚುನಾವಣೆಯಲ್ಲಿ ಎರಡೂ ಮೈತ್ರಿಕೂಟಗಳ ನಡುವೆ ತೀವ್ರ ಪೈಪೋಟಿ ನಡೆದಿತ್ತು. ಅದರಲ್ಲೂ ಪ್ರಮುಖವಾಗಿ ಸಾಮಾಜಿಕ ನ್ಯಾಯದ ವಿಷಯಗಳ ಆಧಾರಿತವಾಗಿ ತೇಜಸ್ವಿ ಯಾದವ್ ಅವರು ಚುನಾವಣೆಗೆ ಧುಮುಕಿದ್ರು. ಮನೆಗೆ ಸರ್ಕಾರಿ ಉದ್ಯೋಗವನ್ನ ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿದ್ರು. ಹಾಗಾದ್ರೆ ಸಮೀಕ್ಷೆಯ ಭವಿಷ್ಯ ಸುಳ್ಳು ಮಾಡ್ತಾರಾ? ಇಂಡಿ ಗ್ಯಾರಂಟಿಗಳಿಗೆ ಜೈ ಅಂತಾರ ಮತದಾರರು. ಸರ್ಕಾರಿ ಉದ್ಯೋಗದ ಆಶ್ವಾಸನೆ ಮಹಾಗಠಬಂಧನ್ನ ಕೈ ಹಿಡಿಯುತ್ತಾ 2,500 ರೂಪಾಯಿ ಗ್ಯಾರಂಟಿ, ಉಚಿತ ವಿದ್ಯುತ್ ಗ್ಯಾರಂಟಿ. ಈ ಗ್ಯಾರಂಟಿ ಬಿಹಾರ ಚುನಾವಣೆಯಲ್ಲಿ ಮಹಾಗಠಬಂಧನ್ ಮೈತ್ರಿಕೂಟವನ್ನ ಕೈ ಹಿಡಿಯುತ್ತಾ ಅನ್ನೋದೇ ಈಗ ಸದ್ಯಕ್ಕಿರುವಂತಹ ಕುತೂಹಲ. ಜೊತೆಗೆ ವಿರೋಧ ಪಕ್ಷದ ಸ್ಥಾನದಲ್ಲಿದ್ದಂತಹ ಮಹಾಗಠಬಂಧನ್ ಈ ಬಾರಿ ಆಡಳಿತ ಪಕ್ಷಕ್ಕೆ ಪ್ರಬಲವಾದಂತಹ ಪೈಪೋಟಿಯನ್ನ ಕೊಟ್ಟಿತ್ತು. RJD ನಾಯಕ ತೇಜಸ್ವಿ ಯಾದವ್ ಅವರು ಈ ಬಾರಿ ಮೈತ್ರಿಕೂಟವನ್ನ ಮುನ್ನಡೆಸಿದ್ರು. ಅದರಲ್ಲಿ ಭಾರತೀಯ ಕಾಂಗ್ರೆಸ್ ಜೊತೆಗೆ ಎಡಪಕ್ಷಗಳು ಕೂಡ ಸೇರಿಕೊಂಡಿತ್ತು. ಯಾದವ್ ಅವರು ತೇಜಸ್ವಿ ಯಾದವ್ ಅವರು ಸಾಮಾಜಿಕ ನ್ಯಾಯದ ವಿಷಯಗಳ ಮೇಲೆ ಹೆಚ್ಚು ಗಮನ ಹರಿಸಿ ಅದನ್ನ ಕೇಂದ್ರೀಕರಿಸಿಕೊಂಡು ಪ್ರಬಲವಾದಂತಹ ಸ್ಪರ್ಧಿಯಾಗಿ ಕಣಕ್ಕೆ ಧುಮುಕಿದ್ರು. ರಾಹುಲ್ ಗಾಂಧಿ ಮತ್ತು ತೇಜಸ್ವಿ ಯಾದವ್ ಇವರಿಬ್ಬರ ಸ್ಟ್ರಾಟಜಿ ವರ್ಕೌಟ್ ಆಗುತ್ತಾ? ಕರ್ನಾಟಕ ಮಾಡೆಲ್ ಗ್ಯಾರಂಟಿ ಏನಿದೆ ಇವತ್ತು ಬೇರೆ ರಾಜ್ಯದ ಚುನಾವಣೆಯಲ್ಲೂ ಕೂಡ ಸದ್ದು ಮಾಡ್ತಾ ಇರೋದು ಸುಳ್ಳಲ್ಲ. ಮಧ್ಯಪ್ರದೇಶ ಚುನಾವಣೆಯಲ್ಲಿ ಕೂಡ ಸದ್ದು ಮಾಡಿತ್ತು, ರಾಜಸ್ಥಾನ ಚುನಾವಣೆಯಲ್ಲಿ ಕೂಡ ಸದ್ದು ಮಾಡಿತ್ತು. ಆದ್ರೆ ಅಲ್ಲಿ ಕೈ ಕೊಡ್ತು, ತೆಲಂಗಾಣದಲ್ಲಿ ಕೈ ಹಿಡಿತು. ಅದೇ ರೀತಿಯಾಗಿ ಬಿಹಾರದಲ್ಲೂ ಕೂಡ ಗ್ಯಾರಂಟಿ ಕೈ ಹಿಡಿಯುತ್ತಾ ಮಹಾಗಠಬಂಧನ್ ಮೈತ್ರಿಕೂಟಕ್ಕೆ ಅನ್ನೋದೇ ಸದ್ಯಕ್ಕಿರುವಂತ ಕುತೂಹಲ. ಯಾಕೆಂತಂದ್ರೆ ಎಕ್ಸಿಟ್ ಪೋಲ್ ಫಲಿತಾಂಶವನ್ನ ಗಮನಿಸಿದಾಗ ಈ ಬಾರಿ ಮತ್ತೊಮ್ಮೆ ಆಡಳಿತಾರೂಢ ಪಕ್ಷ ಆಗಿರುವಂತ NDAಗೆನೆ ಮತದಾರ ಪ್ರಭು ಜೈ ಹೊಂದಿದ್ದಾನೆ ಅಂತ ಹೇಳಲಾಗ್ತಾ ಇತ್ತು. ಆ ನಂಬರ್ ಅನ್ನು ನೋಡಿದ್ರೆ ಹತ್ರ 130 145 NDAಗೆ ಬರುತ್ತೆ. NDA ಮೈತ್ರಿಕೂಟ ಗಳಿಸುತ್ತೆ. ಆ ಮೂಲಕ ಸ್ಪಷ್ಟ ಬಹುಮತದಿಂದ ಮತ್ತೊಮ್ಮೆ ಬಿಹಾರದಲ್ಲಿ ಅಧಿಕಾರದ ಚುಕ್ಕಾಣಿಯನ್ನ NDA ಹಿಡಿಯುತ್ತೆ ಎನ್ನುವ ರಿಸಲ್ಟ್ ಕೊಟ್ಟಿದ್ದು ಎಕ್ಸಿಟ್ ಪೋಲ್. ಅನೇಕ ಎಕ್ಸಿಟ್ ಪೋಲ್ ರಿಸಲ್ಟ್ ಕೊಟ್ಟಿತ್ತಾದ್ರೆ ಇದೆಲ್ಲವನ್ನು ಕೂಡ ಮತದಾರ ಉಲ್ಟಾ ಮಾಡ್ತಾನ. ಯಾಕಂದ್ರೆ DK ಶಿವಕುಮಾರ್ ಅವರು ಮಾತಾಡುವಾಗ ಹೇಳಿದ್ರು, ನಾವು ಯಾವತ್ತೂ ಎಕ್ಸಿಟ್ ಪೋಲ್ ಅನ್ನ ನಂಬೋದಿಲ್ಲ, ಕಾದು ನೋಡಿ. DK ಶಿವಕುಮಾರ್ ಕೂಡ ಹೋಗಿದ್ರು ಪ್ರಚಾರಕ್ಕೆ.
ರಾಜ್ಯದಿಂದ ಕೆಲ ಕಾಂಗ್ರೆಸ್ ನಾಯಕರು ಕೂಡ ಹೋಗಿದ್ರು ಪ್ರಚಾರಕ್ಕೆ. ಪ್ರಮುಖವಾಗಿ ಶ್ರೀಲಕ್ಷ್ಮಿ ಹೇಳ್ತಾ ಇದ್ರು, ಜಂಗಲ್ ರಾಜ್ 2005ಕ್ಕೆ ಕಂಪೇರ್ ಮಾಡಿದ್ರೆ ಇವತ್ತು 2025 20 ವರ್ಷಗಳಲ್ಲಿ ಬಹಳ ಬದಲಾವಣೆ ಆದ್ರೂ ಕೂಡ ಇವತ್ತು ಕೂಡ ಗ್ರಾಮೀಣ ಭಾಗದಲ್ಲಿ ಜಂಗಲ್ ರಾಜ್ ಈಗಲೂ ಕೂಡ ನಡೆಯುತ್ತೆ. 5 ರಿಂದ 6 ಗಂಟೆಯ ನಂತರ ಮಹಿಳೆಯರು ಹೊರಗಡೆ ಓಡಾಡೋದಿಲ್ಲ. ನಗರ ಭಾಗದಲ್ಲಿ ಅಲ್ಲ, ಗ್ರಾಮೀಣ ಭಾಗದಲ್ಲಿ ಇವತ್ತು ಕೂಡ ಭಯ ಇದೆ. ಆದ್ರೂ ಜಂಗಲ್ ರಾಜ್ ಅಂತ ಬಂದಾಗ ಒಂದು ಕಡೆ ಒಲವು ಕೂಡ ಇದೆ, ಭಯ ಕೂಡ ಇರುವಂಥದ್ದು. ಹಾಗಾಗಿ ಬಿಹಾರದಲ್ಲಿ ಈ ಬಾರಿಯ ಚುನಾವಣೆ ಎಲ್ಲರ ಕುತೂಹಲಕ್ಕೆ ಕಾರಣವಾಗಿರೋದು. ಈ ಕ್ಷಣದ ಲೈವ್ ದೃಶ್ಯಾವಳಿಯನ್ನ ನೀವು ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ರಿ. ಏಜೆಂಟ್ಗಳು, ಪಕ್ಷದ ಏಜೆಂಟ್ಗಳು ಈಗ ಮತ ಎಣಿಕೆ ಕೇಂದ್ರದತ್ತ ಆಗಮಿಸಿದ್ದಾರೆ. ಏಜೆಂಟ್ಗಳು ಯಾರಿದ್ದಾರೆ ಎಲ್ಲರೂ ಕೂಡ ಒಳಗಡೆ ಹೋಗ್ತಾರೆ. ಮೊದಲಿಗೆ ಪ್ರಕ್ರಿಯೆ ಆರಂಭ ಆಗುತ್ತೆ. ಅಂಚೆ ಮತಗಳ ಎಣಿಕೆ ಪ್ರಕ್ರಿಯೆ ಆರಂಭ ಆಗುತ್ತೆ. ಆ ಬಳಿಕ ವಿವಿಪ್ಯಾಟ್ ಎಣಿಕೆ ಕೂಡ ಆರಂಭ ಆಗುತ್ತೆ. ಬಿಹಾರದಲ್ಲಿ 2 ಹಂತದಲ್ಲಿ ನಡೆದಂತ ಚುನಾವಣೆ. 6ನೇ ತಾರೀಕು ಮೊದಲ ಹಂತದ ಚುನಾವಣೆ ನಡೀತು, 11ನೇ ತಾರೀಕು 2ನೇ ಹಂತದ ಚುನಾವಣೆ ನಡೀತು. ಹಾಗಾಗಿ ಬಿಹಾರದ 243 ವಿಧಾನಸಭಾ ಕ್ಷೇತ್ರಗಳ ಭವಿಷ್ಯ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿರ್ಧಾರ ಆಗುತ್ತೆ. ನಿಮ್ಮ ರಿಪಬ್ಲಿಕನ್ದಲ್ಲಿ ಪಕ್ಕಾ ರಿಸಲ್ಟ್, ಫಾಸ್ಟ್ ರಿಸಲ್ಟ್, ನೋ ಡೌಟ್. ಅದರಲ್ಲಿ ಕಂಪ್ಲೀಟ್ ಲೈವ್ ಕವರೇಜ್, ಇವತ್ತು ಕಂಪ್ಲೀಟ್ ಲೈವ್ ಕವರೇಜ್ ಇಡೀ ದಿನ. ಬಿಹಾರ ಫಲಿತಾಂಶ 2025ರ ವಿಶೇಷ ಕಾರ್ಯಕ್ರಮದ ಲೈವ್ ಕವರೇಜ್ ಅನ್ನ ನೀವು ನಮ್ಮ ಸ್ಕ್ರೀನ್ ಮೇಲೆ ಗಮನಿಸಬಹುದು. ಈ ಬಾರಿ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ನೇತೃತ್ವದ NDA ಮೈತ್ರಿಕೂಟವು ಕೂಡ ಅಧಿಕಾರವನ್ನ ಉಳಿಸಿಕೊಳ್ಳೋದಕ್ಕೆ ತವಕದಲ್ಲಿದ್ದಾರೆ, ನೋ ಡೌಟ್. ಏನು ತೇಜಸ್ವಿ ಯಾದವ್ ನೇತೃತ್ವದ ಮಹಾಗಠಬಂಧನ್ ಪ್ರಬಲ ಪೈಪೋಟಿಯನ್ನ ಕೊಟ್ಟಿರೋದು ಸುಳ್ಳಲ್ಲ. ಈ 2 ಮೈತ್ರಿಕೂಟಗಳಿಗೆ ಟಕ್ಕರನ್ನ ಕೊಡೋದಕ್ಕೆ ಎಂಟ್ರಿ ಕೊಟ್ಟಿದೆ ರಾಜಕೀಯ ತಂತ್ರಗಾರ ಪ್ರಶಾಂತ್ ಕಿಶೋರ್ ಅವರ ಜನ್ ಸ್ವರಾಜ್ ಪಕ್ಷ. ಅವರ ಪ್ರವೇಶದಿಂದ ಫಲಿತಾಂಶದ ಮೇಲೆ ಏನಾದರೂ ಪರಿಣಾಮ ಬೀರುತ್ತಾ ಅನ್ನೋದು ಕೂಡ ಕುತೂಹಲಕ್ಕೆ ಕಾರಣವಾಗಿದೆ. 243 ಸದಸ್ಯ ಬಲದ ಬಿಹಾರ ವಿಧಾನಸಭೆಯಲ್ಲಿ ಬಹುಮತಕ್ಕೆ ಬೇಕಾಗಿರೋದು ಮ್ಯಾಜಿಕ್ ನಂಬರ್ 122. ಯಾರು ಆ 122 ತಲುಪ್ತಾರೆ ಅವರು ಅಧಿಕಾರದ ಚುಕ್ಕಾಣಿಯನ್ನ ಹಿಡಿತಾರೆ. ಹಾಗಾದ್ರೆ ಬಿಹಾರದ ಜನಾದೇಶ ಯಾರಿಗೆ? ಕ್ಷಣದ ಲೈವ್ ಅಪ್ಡೇಟ್, ಫಾಸ್ಟ್ ಅಪ್ಡೇಟ್, ಪಕ್ಕಾ ರಿಸಲ್ಟ್ ನಿಮ್ಮ ರಿಪಬ್ಲಿಕನ್ದಲ್ಲಿ ಮಾತ್ರ. ಆದ್ರೆ ಮಹಾಗಠಬಂಧನ್ ಅದಕ್ಕೆ ಬ್ರೇಕ್ ಹಾಕುವ ಮೂಲಕ NDA ಮೈತ್ರಿಕೂಟಕ್ಕೆ ಟಕ್ಕರ್ ಕೊಡುತ್ತಾ, ಅದು ಕೂಡ ಕುತೂಹಲಕ್ಕೆ ಕಾರಣವಾಗಿದೆ.